ಓಂ ಸಾಯಿರಾಮ್. ಯಾಕೆ ಕಂದ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ನಿನ್ನ ಶತ್ರುಗಳು ನಿನ್ನ ಎದುರಿಗೆ ಬಂದರು ಅಂತನ? ಅವರು ನಿನ್ನ ಜೊತೆಗೆ ಚೆನ್ನಾಗಿ ಮಾತನಾಡಿದರು, ಆದ್ರೂ ಅವ್ರನ್ನ ಶತ್ರು ಎನ್ನುತ್ತೀಯಲ್ಲ? ಹೌದು ಕಂದ, ನಿನ್ನ ಜೊತೆಗೆ ಎಷ್ಟೇ ಚೆನ್ನಾಗಿ ಮಾತನಾಡಿದ್ರೂ ಹಿಂದಿಂದನೇ ನಿನ್ನ ಬಗ್ಗೆನೇ ಕೀಳಾಗಿ ಮಾತನಾಡಿ 4 ಮಂದಿ ಎದುರಿಗೆ ನಿನ್ನನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಹೌದು ತಾನೇ? ಹೌದು ಬಾಬಾ, ಎಷ್ಟೇ ನಾನು ಅವರನ್ನು ಒಳ್ಳೆಯರು ಅಂತ ತಿಳಿದುಕೊಂಡ್ರೂ ಮತ್ತು ಅವ್ರು ನನಗೆ ಶತ್ರುವಾಗಿ ಅಂದ ಮೇಲೆ ಅವರನ್ನು ಮಾತನಾಡಿಸಲಿಕ್ಕೆ ಹೋಗಬೇಡ ಕಂದ. ಶತ್ರುಗಳು ನೀನು ಎಷ್ಟೇ ಹತ್ತಿರದಿಂದ ಚೆನ್ನಾಗಿಟ್ಟುಕೊಂಡ್ರೂ ಅವರು ನಿನ್ನ ಮೇಲೆ ಹರಿದಾಡುವ ಶತ್ರುತ್ವವನ್ನು ಬಿಡ್ತಾ ಇಲ್ಲ. ಇದರ ಬಗ್ಗೆ ಯೋಚನೆ ಮಾಡಬೇಡ. ಅಷ್ಟೇ ಅಲ್ಲ, ಶತ್ರುಗಳು ನಾಶವಾದಾಗ ನಿನ್ನ ಏಳಿಗೆ ಸಾಧ್ಯ. ಆದರೆ ಎಷ್ಟು ಅಂತ ಶತ್ರುಗಳನ್ನು ನೀನು ನಾಶ ಮಾಡಲು ಸಾಧ್ಯ? ಅದು ಖಂಡಿತ ಸಾಧ್ಯವಿಲ್ಲ. ಅದಕ್ಕಾಗಿ ಪರಿಹಾರಗಳು ಅಷ್ಟೇ, ಮತ್ತೊಂದೇನಿಲ್ಲ. ಅವರ ಪಾಡಿಗೆ ಅವರಿರಲಿ, ನನ್ನ ಪಾಡಿಗೆ ನಾನು ಇರುತ್ತೇನೆ ಅಂತ ಹೇಳಿ ಕೆಲವೊಂದಿಷ್ಟು ಶತ್ರು ವಿನಾಶನ ಪರಿಹಾರ ಹೇಳಿದ್ದೇನೆ, ಅದನ್ನು ಮಾತ್ರ ಮಾಡಿಕೊ. ನಾಳೆನೇ ಮಂಗಳವಾರ, ಹೋಗಿ ಆಂಜನೇಯ ಸ್ವಾಮಿಗೆ ಎಲೆ ಮಾಲೆಯನ್ನು ಹಾಕಿ ಬಾ. ಶತ್ರುವಿನ ಗೊತ್ತಿದ್ದರೆ ಶತ್ರುವಿನ ಹೆಸರಿನಿಂದ ಚಿಂತೆ ಮಾಡಬೇಡ. ಆದರೆ ಶತ್ರುವಿನ ಎದುರು ಎಂದು ತಲೆ ಬಾಗಬೇಡ. ಇದನ್ನೊಂದು ಮಾತನ್ನು ಜ್ಞಾಪಕ ಇಟ್ಟುಕೋ. ಯಾಕೆಂದರೆ ನೀನು ತಲೆ ಬಾಗುವುದನ್ನೇ ಅವರು ಕಾಯ್ತಾ ಇರುತ್ತಾರೆ, ನೀನು ಕೆಳಗೆ ಬೀಳೋದನ್ನೇ ಅವರು ಕಾಯ್ತಾ ಇರುತ್ತಾರೆ. ಅದೇ ರೀತಿ ನೀನು ಮತ್ತೊಬ್ಬರ ಎದುರಿಗೆ ಹೋಗಿ ಹಣಕ್ಕಾಗಿ ಸಹಾಯ ಮಾಡಿ ಅಂತ ಕೇಳೋದನ್ನೇ ಕಾಯ್ತಾ ಇರುತ್ತಾರೆ. ಈ ಒಂದು ವಿಷಯಕ್ಕಾದರೂ ನೀನು ಚೆನ್ನಾಗಿ ದುಡಿದು 4 ಜನರ ಎದುರಿಗೆ ತಲೆ ಎತ್ತಿ ಬದುಕಲು ಯೋಚನೆ ಮಾಡು, ಚಿಂತೆ ಮಾಡಬೇಡ. ಯಾಕೆಂದರೆ ಇಷ್ಟೊಂದು ವ್ಯವಸ್ಥೆ ಹದಗೆಟ್ಟಿದೆ ಅಂದರೆ, ಯಾರು ಏನೇ ನಮ್ಮನ್ನು ನೋಡಿದರೂ ನಮ್ಮನ್ನು ಕಾಲು ಕೆಳಗಾಗಿ ಮಾಡಲೇ ಯೋಚನೆ ಮಾಡುತ್ತಾರೆ. ಅದು ಬೇರೆ ಯಾರೂ ಅಲ್ಲ ಕಂದ, ನಮ್ಮವರೇ. ಅಂದ ಮೇಲೆ ಅವರ ಹತ್ರ ಹೋಗಿ ನೀನು ಕೈ ಚಾಚಿ ಬಿಡೋದು ಸರಿಯಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ತಲೆ ಎತ್ತಿ ಬದುಕಬೇಕೆಂದರೆ ಮೊದಲು ನಿನ್ನ ದುಡಿಮೆಯನ್ನು ಹೆಚ್ಚಿಗೆ ಮಾಡಿಕೊ. ಹೆಚ್ಚಿಗೆ ಮಾಡುವಂಥ ಯಾವ ರೀತಿ ದಾರಿನೂ ಆ ದಾರಿಯಲ್ಲಿ ಹೋಗು. ಹಾಗೆ ಇವತ್ತೊಂದು ಪರಿಹಾರ ಹೇಳುತ್ತೇನೆ, ಕೇಳು. ಗೋಮತಿ ಚಕ್ರ ಗೊತ್ತಿದೆ ಅಲ್ವಾ? ಸಮಸಂಖ್ಯೆಯಲ್ಲಿ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು. 2 ಅಂದರೆ 2, 4 ಅಂದರೆ 4, 12 ಅಂದರೆ 12. 4 ಗೋಮತಿ ಚಕ್ರ, 4 ಕವಡೆ, ಇವೆರಡನ್ನೂ ತೆಗೆದುಕೊಂಡು ಬಂದು ರಾತ್ರಿ ಅರಿಶಿಣದ ನೀರಿನಲ್ಲಿ ಹಾಕಿಡು. ಬೆಳಗ್ಗೆ ಅದನ್ನು ಸ್ವಚ್ಛಗೊಳಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಪೂಜೆ ಮಾಡುತ್ತಾ ಬಾ. ಮನೆಯಲ್ಲಿಟ್ಟರೆ ಮನೆ ಶಾಂತವಾಗಿರುತ್ತದೆ. ಮನಸ್ಸುಗಳ ನಡುವೆ ಯಾವ ರೀತಿಯೂ ಜಗಳ ತಾಪತ್ರೆ ಆಗೋದಿಲ್ಲ. ಇವೆಲ್ಲವೂ ಮಾಡೋದ್ರಿಂದ ಒಂದು ದಾರಿ ಸಿಗುತ್ತದೆ ಅಷ್ಟೆ. ಹಾಗೆಯೇ ಇನ್ನೂ ಒಂದು ದಾರಿ ಇದೆ ಕಲ್ಲ. ಒಂದು ಕರ್ಚಿಪಿನಷ್ಟು ಕೆಂಪನ್ನು ಬಟ್ಟೆ, ಅದರಲ್ಲಿ ಕುದುರೆ ಲಾಳ, ಅಷ್ಟೇ ಅಲ್ಲ, ಕುದುರೆ ಲಾಳದ ಜೊತೆಗೆ ಒಂದು ಹಿಡಿಯಷ್ಟು ಗುಲ್ಗಂಜಿ ನಿನ್ನ ಕೈಯಿಂದಷ್ಟೇ. ಹಾಗೆ ಅದರ ಜೊತೆಗೆ ಲಾವಾಂಚನದ ಬೇರು, ಈ 3 ಸೇರಿಸಿ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಡು. ಒಂದು ಶುಕ್ರವಾರ ದಿನ ನೀನು ಪೂಜೆ ಮಾಡುವ ಜಾಗದಲ್ಲಿ ಅದನ್ನು ಪೂಜೆ ಮಾಡುತ್ತಾ ಬಾ. ಅಂಗಡಿಯಲ್ಲಿ ಆದರೆ ಅಂಗಡಿಯಲ್ಲಿ, ಮನೆಯಲ್ಲಿ ಆದರೆ ಮನೆಯಲ್ಲಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗುತ್ತದೆ, ಜನ ಆಕರ್ಷಣೆ ಆಗುತ್ತದೆ. ಮಾಡಿ ನೋಡು ಕಂದ. ಕೇವಲ 6 ತಿಂಗಳು ಮಾಡು. ಇದಕ್ಕೇನು ನೀನು ತುಂಬ ಖರ್ಚು ಮಾಡಬೇಕಾಗಿಲ್ಲ. ಮಾಡಿದರೆ ಲಾಭವೇ ಆಗುತ್ತದೆ. ಹಾಗೆಯೇ ಕಣ್ಣ ದೃಷ್ಟಿಯೂ ಹೋಗುತ್ತದೆ. ಆ ಬೇರಿನಲ್ಲಿ ಅಂಥದ್ದೆಲ್ಲ ಶಕ್ತಿ ಇದೆ. ಮಾಡ್ತೀಯಲ್ವಾ? ಮಾಡು. ಮಾಡಿ ಆದಮೇಲೆ ನೀನೇ ಹೇಳುವಂತೆ. ಅಷ್ಟೇ ಅಲ್ಲ, ನಾಳೆ ಅದ್ಭುತವಾದ ದಿನ ಇದೆ, ನಿನಗೋಸ್ಕರ ಅಂತಲೇ ಇದೆ. ಚಿಂತೆ ಮಾಡಬೇಡ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಾಗೆಯೇ ಇವತ್ತು ಬಂದಂಥ ಸಮಸ್ಯೆಗೆ ನಾಳೆ ಖಂಡಿತವಾಗಲೂ ಪರಿಹಾರ ಸಿಕ್ಕೇ ಸಿಗುತ್ತದೆ. ಬೆಟ್ಟದ ಹಾಗೆ ಬಂದಂಥ ಸಮಸ್ಯೆ
ಇರುವೆ ಹಾಗೆ ಶಾಂತ ರೀತಿಯಿಂದ ಹೊರಟು ಹೋಗುತ್ತದೆ. ಚಿಂತೆ ಮಾಡಬೇಡ, ನನ್ನ ಆಶೀರ್ವಾದ ಇದ್ದೇ ಇದೆ. ಶುಭರಾತ್ರಿ ಕಂದ.